ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸುದೀಪ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಸುದೀಪನ ಸ್ವಲ್ಪ ಶಾಪಿಂಗ್ ಮಾಡಬೇಕಂತ ಹೇಳಿದ್ರು. ಸೊ ಶಾಪಿಂಗ್ ಮುಗಿಸ್ಕೊಂಡು ಈಗ ನಾವು ಎಕ್ಸಾಕ್ಟಾಗಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರ್ ಹೋಗಿದ್ದೀವಿ. ಸೊ ಇದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರು ಆ್ಯಂಡ್ ಇದು ಹಿಂಗೆ ಹೋದರೆ ಸ್ಟ್ರೈಟ್ ಹೋಗಿ ರೈಟ್ ತೊಗೊಂಡ್ರೆ ಒಂದು ಶಾಂತಿಪುರ ಕನೆಕ್ಟ್ ಆಗುತ್ತೆ, ಇನ್ನೊಂದು ನಮ್ಮೇರೆಗೆ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರು. ಸುದೀಪ್, ಶಾಪಿಂಗ್ ಮಾಡಿ ಏನು ಅನಿಸ್ತು? ಖುಷಿ ಆಯಿತಾ? ಎಷ್ಟು ಶಾಪಿಂಗ್ ಮಾಡಿದೆ ಸುದೀಪ್? 35,000. ಸೊ ಯಾವ ಬ್ರ್ಯಾಂಡ್ ಪರ್ಚೇಸ್ ಮಾಡಿದ್ರಿ ಸುದೀಪ್? ಯಾವ ಬ್ರ್ಯಾಂಡ್ ಪರ್ಚೇಸ್ ಮಾಡಿದ್ರಿ ಸುದೀಪ್? ಎರಡು ರೇಟ್ ಆಗ್ಬಿಟ್ಟು 2 ಜೊತೆನಾ? ನನಗೆ ಯಾಕೋ ಕಾಸ್ಟ್ಲಿ ಅನಿಸ್ತು ಗೈಸ್. ಲೈಕ್ ಅದರಲ್ಲೇ ಒಂದು 10,000 ರೂಪಾಯಿಗೆ ಯಾವ್ದನ್ನ ಬಟ್ಟೆ ಇಸ್ಕೊಂಡು ಮಿಕ್ಕಿದ್ದು 20,000 ಯಾರಿಗಾನ ಇಲ್ದಿರೋ ಕಾಂಟ್ರಿಬ್ಯೂಟ್ ಮಾಡಿದರೆ ಚೆನ್ನಾಗಿದ್ದಿರೋದು. ಇವನು ಬಟ್ಟೆಗಳ ಮೇಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಮಾಡ್ತಾನೆ, ಬಟ್ ಅಷ್ಟು ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟ್ ಅಂತ. ಇದು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಟೋಲು ಈ ಕಡೆ ಅಂದರೆ ಟುವರ್ಡ್ಸ್ ಸಿಲ್ಕ್ ಬೋರ್ಡಿಂದ ಬಂದರೆ ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಅಂದರೆ ಇದು ಫೇಸ್ 2 ಕಡೆ ಬರೋಂಥ ಟೋಲು ಒಂದದು. ಆ ಕಡೆ ಇನ್ನೊಂದು ಹಿಂದೆ ಇದೆ. ಸೊ ಅದು ಬಂದುಬಿಟ್ಟು ಫೇಸ್ 1ಗೆ ಹೋಗೋವಂಥ ಕನೆಕ್ಟ್ ಆಗೋಂಥ ಟೋಲು. ಸೊ ಇದು ಬಂದ್ಬಿಟ್ಟು ಹಿಂಗೆ ಹೋದರೆ ಗೋನ್ಶಾಪ್ ಟೋಲ್ ಮತ್ತು ಹಂಗೆ ಹೋಗೋದಂಥದ್ದು. ಸೊ ಇದು ಬಂದ್ಬಿಟ್ಟು ಶಾಂತಿಪುರ ಟೋಲು, ಜೈಮ್ ಕಾಲೇಜು. ಈಗ ಜೈಮ್ ಕಾಲೇಜ್ ಹತ್ರ ಇರೋಂಥ ಒಂದು ಸಿಗ್ನಲ್ ಇದು. ಸೊ ಹಿಂಗೆ ನೀವು ಹಿಂಗೆ ಲೆಫ್ಟ್ ಹೋದರೆ ಇದು ಬಂದ್ಬಿಟ್ಟು ದೊಡ್ಡಮಂಗ್ಲ ರೂಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ಮೇರೆಗೆ ಸ್ಟ್ರೈಟ್ ಹೋದರೆ. ಸೊ ಇದು ಬಂದ್ಬಿಟ್ಟು ಈಗ ಶಾಂತಿಪುರ ಬಿಟ್ಟ ಮೇಲೆ ಫ್ರೂಟ್ ಮಾರ್ಕೆಟ್ ಲೆಫ್ಟ್ ತೊಗೊಂಡಾಗ ಸೊ ನಮ್ಮೇರೆ ಅಂತ ಬರೋದು. ಸೊ ನೋಡ್ಬೋದು ಗೈಸ್, ಇವಾಗ ಈವ್ನಿಂಗ್ ವ್ಯೂ ನಮ್ಮ ಏರಿಯಾ ಹೆಂಗಿದೆ ಅಂತ. ಆ್ಯಕ್ಚುಲಿ ನಮ್ಮ ಏರಿಯಾ ನಂಗೆ ಎಲೆಕ್ಟ್ರಾನಿಕ್ ಸಿಟಿ ಬಗ್ಗೆ ಒಂದು ಪ್ರೌಡ್ ಫೀಲ್ ಏನಂದರೆ, ಇಲ್ಲಿ ಆ್ಯಕ್ಚುಲಿ ಇಲ್ಲಿ ರೋಡು ಗೀಡು ಎಷ್ಟೇ ಕ್ಲೀನಾಗಿದ್ರು ಬಟ್ ಇವ್ರು ಯಾವುದೋ ಒಂದು ಮರನ ಕಟ್ ಮಾಡಲ್ಲ. ಇವ್ರು ಯಾವುದೋ ಒಂದು ಮರನ ಕಟ್ ಮಾಡಿಬಿಟ್ಟು ಅಲ್ಲೇನೋ ಒಂದು ಕನ್ಸ್ಟ್ರಕ್ಷನ್ ಮಾಡೋಂಥ ಐಡಿಯಾ ಯಾವತ್ತೂ ಇರಲ್ಲ ಇವ್ರಿಗೆ. ಸೊ ಅವ್ರು ಮಸ್ತಾಗಿ ರೋಡೇ ಆಗಲಿ ಒಂದು ಅಂದರೆ ಒಂಥರ ಒಂದು ನ್ಯಾಚುರಲ್ ಆಗಿ ಒಂದು ಒಳ್ಳೆ ಹೇರು, ಒಳ್ಳೆ ವಿಂಡ್ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಈ ನಮಗೆ ಮೇ ಬಿ IT ಸಿಟಿಗಳಲ್ಲೆಲ್ಲ ಹೋದರೆ ಸೊ ನಮಗೆ ಗಿಡಗಳೇ ಕಾಣಿಸಲ್ಲ. ಬಟ್ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದರೆ ಎಸ್ಪೆಷಲಿ ನೀವು ಎಲೆಕ್ಟ್ರಾನಿಕ್ ಸಿಟಿಗೆ ಬಂದರೆ ನೀವು ಸುಮಾರು ಗಿಡಗಳು ನೋಡ್ಬೋದು ರೋಡೆಲ್ಲ. ಸೊ ನೀವೇ ನೋಡ್ಬೋದು ವಿಡಿಯೋದಲ್ಲಿ. ಸೊ ರೋಡ್ ಹೆಂಗಿದೆ, ಏನಿದೆ, ಹೆಂಗೆ ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ನೋಡಿ, ಇದೆಲ್ಲ ಬಂದ್ಬಿಟ್ಟು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇದು ಕಂಪ್ನಿ. ಸೊ ಈ ಕಡೆ ಇರೋದು ಬಂದ್ಬಿಟ್ಟು ಮೂಗು. ಸೊ ಇದು ಬಂದ್ಬಿಟ್ಟು ಈ ಪಾಪ ವರ್ಕರ್ಸ್ ಏನೋ ಟೀ ಕುಡಿಯೋಕ್ಕೆ ಸ್ಟ್ರೆಸ್ ಆದಾಗ ಅದು. ಸೊ ಇದು ಬಂದ್ಬಿಟ್ಟು ನಮ್ಮ ಶಾಂತಿಪುರಕ್ಕೆ ಇನ್ನೇನು ಎಂಟ್ರೆನ್ಸ್, ಇನ್ನೊಂದು 100 ಮೀಟ್ರಲ್ಲಿ ಶಾಂತಿಪುರಕ್ಕೆ ಎಂಟ್ರೆನ್ಸ್ ಆಗ್ತೀವಿ. ಅಂದಾಗ ಈ ಸಿಗ್ನಲ್ ದಾಟ್ಕೊಂಡು 100 ಮೀಟ್ರ್ ಶಾಂತಿಪುರಕ್ಕೆ ಎಂಟ್ರೆನ್ಸ್ ಆಗ್ತೀವಿ. ಸೊ ಈ ಕಡೆ ರೈಟ್ ಹೋದರೆ ಎಲೆಕ್ಟ್ರಾನಿಕ್ ವೀರಸಂದ್ರಪ್ಪ ಇಂಡಸ್ಟ್ರಿಯಲ್. ಸೊ ಇದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ದಾಟ್ಕೊಬಂದು ಇವಾಗ ಶಾಂತಿಪುರ ಇನ್ನೇನು ಎಂಟ್ರ್ ಆಗ್ತೀವಿ. ಸೊ ಶಾಂತಿಪುರ ಎಂಟ್ರೆನ್ಸ್ ನೀವು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅಂದರೆ, ಈಗ ಈಸಿಯಾಗಿ ರೆಕಗ್ನೈಸ್ ಮಾಡಬೇಕಂದ್ರೆ ಸೊ ನಿಮ್ಗೆ ಇಲ್ಲೊಂದು ಜಾಗ ನಿಮ್ಗೊಂದು ಇಲ್ಲಿ 3 ರೋಡ್ ಸಿಗುತ್ತೆ. ಸೊ ಇದು ಅಷ್ಟೇ, ಇದು ಲೆಫ್ಟ್ ಹೋದರೆ ಹಿಂಗೆ ನೋಡಿರಿ, ಇದು ಲೆಫ್ಟ್ ಹೋದರೆ ಇದು ಶಾಂತಿಪುರಕ್ಕೆ ಹೋಗೋದಂಥ ರೋಡು. ಸೊ ಇದು ಅಷ್ಟೇ, ಇದು ಸ್ಟ್ರೈಟ್ ಹೋದರೆ ಫುಡ್ ಮಾರ್ಕೆಟ್ಗೆ ಹೋಗೋಂಥ ರೋಡು. ಹಾಂ, ಸೊ ಇದೊಂದು ರೋಡು. ಸೊ ನಿಮ್ಗೆ ಇಲ್ಲಿ ಏನಕ್ಕೆ ಅಡ್ರೆಸ್ ಎಲ್ಲ ಹೇಳ್ತಿದ್ದೀನಿ ಅಂತ ಒಂದು ನೀವು ತೊಗೊಂಡಾಗ ಮೇ ಬಿ ನಾಳೆ ದಿನ ನನ್ನ ವೀಡಿಯೋ ಯಾರಿಗಾನ ಬರೋರಿಗೆ ಒಂದು ಹೆಲ್ಪ್ ಆಗ್ಬೋದು ಅಂತ ಒಂದು ಇಂಟೆನ್ಷನ್ ಅಷ್ಟೇ. ಸೊ ಇಲ್ಲಿನ ಜನಗಳು ವಾತಾವರಣ ಹೆಂಗಿದೆ ಅಂದರೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನನಗೇನಂದರೆ ಒಂದು ಉದ್ದೇಶ ಇರೋದು, ಹಳ್ಳಿ ಕಡೆ ಹೋಗಿ ಅವ್ರಿಗೆ ಒಂದು ಗ್ರೋಸರಿ ಫೆಸಿಲಿಟೀಸು, ಒಂದು ಹಾಸ್ಪಿಟಲ್ ಫೆಸಿಲಿಟೀಸು, ಇಲ್ಲ ಏನೋ ಒಂದು ಎಮರ್ಜೆನ್ಸಿ ಅಂದಾಗ ಒಂದು ಫೆಸಿಲಿಟೀಸ್ ಅನ್ನೋದು ಹೆಂಗಿರುತ್ತೆ ಸಿಟಿಗೆ ಕಂಪೇರ್ ಮಾಡಿದ್ರೆ ಒಂದು ಹಳ್ಳಿಯಲ್ಲ ಅಂತ ಒಂದು ನೋಡಿಸ್ಬೇಕಂತ. ಸೊ ಇದು ಎಕ್ಸಾಕ್ಟ್ ಶಾಂತಿಪುರ ಗೌರ್ಮೆಂಟ್ ಸ್ಕೂಲ್ ಶಾಂತಿಪುರ ಊರಿದು. ಸೊ ಇದು ನಮ್ಮ ಫುಡ್ ಮಾರ್ಕೆಟು ನೋಡಿ, ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಸೊ ಇದು ಇನ್ನೂ ಡೆವಲಪಿಂಗ್ ಏರಿಯಾ ಅಂತ ಹೇಳ್ಬೋದು ನೀವು. ಸೊ ಆಬ್ವಿಯಸ್ಲಿ ಇಂಡಿಯಾಸ್ ನಾಟ್ ಡೆವಲಪ್ಡ್ ಕಂಟ್ರಿ ಅನ್ನೋದಕ್ಕಿಂತ ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿದ್ರೆ ಅದು ನಾವು ಈಸಿಯಾಗಿ ತಗೋಬೋದು. ಸೊ ಈವನ್ ಶಾಂತಿಪುರ ಆಲ್ಸೋ ಅಷ್ಟೇ ಡೆವಲಪಿಂಗ್ ಕಂಟ್ರಿ, ಇದು ಡೆವಲಪಿಂಗ್ ಒಂದು ವಿಲೇಜ್ ಇದು. ಸೊ ಇದೆಲ್ಲ ಫಸ್ಟ್ ಇದನ್ನು ಶಾಂತಿಪುರನ ವಡ್ರಪಳ್ಳಿ ಅಂತ ಕರಿತಿದ್ರು. ಸೊ ಹೋಗ್ತಾ ವಡ್ರಪಳ್ಳಿ ಇನ್ ದಿ ಸೆನ್ಸ್ ಲೈಕ್ ಫಸ್ಟು ಜಾಸ್ತಿ ನಮ್ಮ SC ಜನಗಳು ಇದ್ದಿದ್ದಂಥ ಒಂದು ಊರು. ಸೊ ಇವಾಗ ಜಾಸ್ತಿ ನೋಡಿ ಬುಲೆಟಲ್ಲಿ ಕಪ್ಪ ಎಲ್ಲ ಶೋಕಿ ಮಾಡ್ತಾನೆ ನೋಡಿ. ಈ ಥರ ಶೋಕಿ ಮಾಡಿದವ್ರಿಗೆಲ್ಲ ಮಸ್ತಾಗಿ ಕೊಡೋಣ ಕಂಟೆಂಟ್ ಅಂದ್ಬಿಟ್ಟು. ನಡಿ ಸುದೀಪ್ ಹತ್ರ ಯಾರು ನೋಡೋಣ, ಶೋಕ್ದಾರ ಅವನು ಪಾರಿವಾಳ ಇಟ್ಕೊಳೋಣ ನೋಡಿ ಜೋಬಲ್ಲಿ.